ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ನಾಳೆ ನಡೆಯುತ್ತಿರುವ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ODI ಮ್ಯಾಚ್ಗೆ ನಮ್ಮ ಭಾರತ ತಂಡದ ಸ್ಕ್ವಾಡ್ ಯಾವ ಥರ ಇದೆ, ಹಾಗೆ ಒಂದು ದೊಡ್ಡ ಬದಲಾವಣೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಎರಡು ಪ್ಲೇಯರ್ಗಳು ಒಂದು ಪ್ಲೇಯಿಂಗ್ ಎಲೆವೆನಿಂದ ಆಚೆ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ದಿಗ್ಗಜ ಆಟಗಾರರನ್ನು ಅವರು ಯಾರು ಅಂತ ಹೇಳಿ ಸುದ್ದಿಯ ಸಂಪೂರ್ಣ ಮಾಹಿತಿ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ರೆ ಈಗಲೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹೌದು ಸ್ನೇಹಿತರೆ, ಒಂದು ಕಳೆದ ಮ್ಯಾಚ್ಗಳಲ್ಲಿ ಇಂಜುರಿ ಆದ ಕಾರಣದಿಂದಾಗಿ ಹರ್ಷಿತ್ ರಾಣಾ ಆಗಿರ್ಬೋದು, ಹಾಗೆ ವರುಣ್ ಚಕ್ರವರ್ತಿ ಅವ್ರನ್ನ ಬೆಂಚಲ್ಲಿ ಕೂಡಿಸ್ತಿದ್ದಾರೆ ಅಂತ ಹೇಳ್ಬೋದು. ಅವರಿಗೆ ಒಂದು 2-3 ಮ್ಯಾಚ್ ರೆಸ್ಟ್ ಮಾಡಿ ಅಂತ ಹೇಳಿ ರೆಸ್ಟ್ ಕೊಡ್ತಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಮ್ಮ ಭಾರತ ತಂಡದ ನ್ಯೂ ಸ್ಕ್ವಾಡ್, ಹೊಸ ತಂಡ ಯಾವ ಥರ ಇದೆ ಅಂತ ನೋಡೋದಾದರೆ, ಒಂದು ಇನ್ನೂ ಕೂಡ ಪ್ಲೇಯಿಂಗ್ ಎಲೆವನ್ ಅಫಿಷಿಯಲ್ ಆಗಿ ಬಿಟ್ಟಿಲ್ಲ. ಬಟ್ ಸದ್ಯಕ್ಕೆ ಇರುವ ಮಾಹಿತಿ ಪ್ರಕಾರ ಪ್ಲೇಯರ್ಸ್ ಲಿಸ್ಟ್ ನೋಡೋದಾದರೆ ಶುಭ್ಮನ್ ಗಿಲ್ ಅವರು ಇರ್ತಾರೆ, ರೋಹಿತ್ ಶರ್ಮಾ ಅವರು ಇರ್ತಾರೆ, ಹಾಗೆ ನಮ್ಮ ಕ್ರಿಕೆಟ್ ದಿಗ್ಗಜ ವಿರಾಟ್ ಕೊಹ್ಲಿ ಅವರು ಕೂಡ ಇರ್ತಾರೆ. ನೆಕ್ಸ್ಟ್ ನೋಡೋದಾದರೆ ಶ್ರೇಯಸ್ ಅಯ್ಯರ್ ಅವರು ಇರ್ತಾರೆ, ಹಾಗೆ ಶ್ರೇಯಸ್ ಅಯ್ಯರ್ ಇರ್ತಾರೆ. ಹಾಗೆ ಆಲ್ರೌಂಡರ್ ಕಡೆ ನೋಡೋದಾದರೆ ವಾಷಿಂಗ್ಟನ್ ಸುಂದರ್ ಅವರು ಇರ್ತಾರೆ, ಹಾಗೆ ಅಕ್ಷರ್ ಪಟೇಲ್ ಅವರು ಕೂಡ ಇರ್ತಾರೆ. ಹಾಗೆ ನಮ್ಮ ಕನ್ನಡಿಗ KL ರಾಹುಲ್ ಬ್ಯಾಟಿಂಗಲ್ಲಿ ಒಂದು ಟಾಪಲ್ಲಿ ಬರ್ತಾರೆ ಅಂತಲೇ ಹೇಳ್ಬೋದು. ನಮ್ಮ ಕನ್ನಡಿಗ KL ರಾಹುಲ್ ಅವರು ಕೂಡ ಇರ್ತಾರೆ. ನೆಕ್ಸ್ಟ್ ನೋಡೋದಾದರೆ ಇಶಾನ್ ಕಿಶನ್ ಅವರು ಇರ್ತಾರೆ. ಹಾಗೆ ಬಾಲಿಂಗಲ್ಲಿ ನೋಡೋದಾದರೆ ಕುಲ್ದೀಪ್ ಯಾದವ್ ಅವರು ಕೂಡ ಇರ್ತಾರೆ. ಹಾಗೆ ಜಸ್ಪ್ರೀತ್ ಬುಮ್ರಾ ಯಾವ ಥರ ನಮ್ಮ ಟೀಮ್ ಇಂಡಿಯಾಗೆ ಬೇಕಾದಾಗ ವಿಕೆಟ್ ತಂದು ಕೊಡ್ತಾರೆ ನಿಮಗೂ ಕೂಡ ಗೊತ್ತಿದೆ, ಇವರು ಕೂಡ ಇರ್ತಾರೆ ಈ ಬಾಲಿಂಗ್ ಅಟ್ಯಾಕಲ್ಲಿ. ಹೀಗಾಗಿ ನಮ್ಮ ಭಾರತ ತಂಡ ಇನ್ನಷ್ಟು ಸ್ಟ್ರಾಂಗ್ ಆಗಿ ಕಾಣುತ್ತಂತಲೇ ಹೇಳ್ಬೋದು. ಹಾಗೆ ನೆಕ್ಸ್ಟ್ ನೋಡೋದಾದರೆ ಪ್ರಸಿದ್ಧ ಕೃಷ್ಣ, ನಮ್ಮ ಕನ್ನಡಿಗ ಇನ್ನೊಬ್ಬ ಪ್ಲೇಯರ್ ನೋಡಿ ಪ್ರಸಿದ್ಧ ಕೃಷ್ಣ ಅವರು ಕೂಡ ಬಾಲಿಂಗ್ ಅಟ್ಯಾಕಲ್ಲಿ ಇರ್ತಾರೆ. ಅದಾದಮೇಲೆ ನೋಡೋದಾದರೆ ಗುರ್ನೂರ್ ಬ್ರಾರ್ ಅಂತ ಹೇಳಿ ಇವರು ಕೂಡ ಚೆನ್ನಾಗಿ ಬಾಲಿಂಗ್ ಮಾಡ್ತಾರೆ. ಹಾಗೆ ನೆಕ್ಸ್ಟ್ ನೋಡೋದಾದರೆ ಹರ್ಷಿತ್ ರಾಣಾ ಅವರು ಕೂಡ ಒಂದು ಸ್ಕ್ವಾಡಿಂದ ಇದ್ದರು, ಬಟ್ ಮೊದಲಿಗೆ ಇವಾಗ ಸ್ಕ್ವಾಡಿಂದ ಆಚೆ ತೆಗೆದಿದ್ದಾರೆ ಅಂತ ಹೇಳ್ಬೋದು. ಇಂಜುರಿ ಕಾರಣದಿಂದಾಗಿ ಅವರಿಗೆ ಒಂದು ರೆಸ್ಟ್ ಕೊಡ್ತಾ ಇದ್ದಾರೆ. ಹಾಗೆ ಅದೇ ಪ್ಲೇಸಲ್ಲಿ ಒಂದು ರವಿ ಬಿಷ್ಣೋಯಿ ಮತ್ತು ಪ್ರಿನ್ಸ್ ಯಾದವ್ ಅವರು ಎಂಟ್ರಿ ಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಬಾಲಿಂಗ್ ಅಟ್ಯಾಕಲ್ಲಿ ಇನ್ನಷ್ಟು ಸ್ಟ್ರಾಂಗ್ ಆಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ನಮ್ಮ ಬಾಲಿಂಗ್ ಅಟ್ಯಾಕ್. ಹಾಗೆ ಮೊದಲನೇದಾಗಿ ನೋಡೋದಾದರೆ ಐರ್ಲೆಂಡ್ ವಿರುದ್ಧ ನಮ್ಮ ಭಾರತ ತಂಡ ಬ್ಯಾಕ್ ಟು ಬ್ಯಾಕ್ 2 ಸೋಲನ್ನು ಕಾಣುತ್ತೆ. ಹಾಗೆ ಇಂಗ್ಲೆಂಡ್ ವಿರುದ್ಧ ಸತತ 4 ಸರಣಿ ಒಂದು ಸೋತು ನಮ್ಮ ಭಾರತ ಕೆಟ್ಟ ದಾಖಲೆ ಬರೆದಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ನಾಳೆ ನಡೆಯುವ ಮ್ಯಾಚಲ್ಲಿ ODIಯಲ್ಲಿ ನಮ್ಮ ಭಾರತ ತಂಡಕ್ಕೆ ಗೆಲುವು ಬೇಕೇ ಬೇಕು. ಹಾಗೇನಾದರೂ ಇದು ಮ್ಯಾಚ್ ಹೋದರೆ ನಮ್ಮ ಭಾರತ ತಂಡ ಒಂದು ಕೆಟ್ಟ ದಾಖಲೆ ಮೇಲೆ ಕೆಟ್ಟ ದಾಖಲೆ ಬರೆಯುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಥರ ಒಂದು ಕಳಪೆ ಪ್ರದರ್ಶನ ಯಾವಾಗೂ ಕೂಡ ನಮ್ಮ ಭಾರತ ತಂಡದಿಂದ ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಈ ಥರ ಪರ್ಫಾರ್ಮೆನ್ಸ್ ಯಾವಾಗೂ ಬಂದೂ ಇರಲಿಲ್ಲ. ಹೀಗಾಗಿ ನಮ್ಮ ಭಾರತ ತಂಡ ನಾಳೆ ಒಂದು ಚೆನ್ನಾಗೇ ಆಡಬೇಕಾಗುತ್ತೆ. ಹಾಗೆ ಟೀಮ್ ಸ್ಕ್ವಾಡ್ ನೋಡಿದರೆ ಇನ್ನೂ ಕೂಡ ಒಂದು ಚೆನ್ನಾಗಿ ಕಾಣ್ತಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ದಿಗ್ಗಜ ಆಟಗಾರರು ಇರ್ತಾರೆ, ರೋಹಿತ್ ಶರ್ಮಾ ಅವರಾಗಿರ್ಬೋದು, ವಿರಾಟ್ ಕೊಹ್ಲಿ ಅವರಾಗಿರ್ಬೋದು, ಒಂದು ಅಪಾರ ಎಕ್ಸ್ಪೀರಿಯೆನ್ಸ್ ಇರ್ತಕ್ಕಂಥ ಆಟಗಾರರು ಇರ್ತಾರೆ. ಹೀಗಾಗಿ ನಮ್ಮ ಭಾರತ ತಂಡ ಸೋಲೋ ಚಾನ್ಸ್ ಕಡಿಮೆ ಅಂತಲೇ ಹೇಳ್ಬೋದು. ಹಾಗೆ ಒಂದು ಬ್ಯಾಟಿಂಗ್ ಆರ್ಡರ್ ಒಂದು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಶುಭ್ಮನ್ ಗಿಲ್ ಆಗಿರ್ಬೋದು, ನೆಕ್ಸ್ಟ್ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಹಾಗೆ ಒಂದು ಶ್ರೇಯಸ್ ಅಯ್ಯರ್ ಅವರು, KL ರಾಹುಲ್, ನಮ್ಮ ಕನ್ನಡಿಗ KL ರಾಹುಲ್ ಅವರು ಯಾವ ಥರ ಆಡ್ತಾರೆ ಅಂತ ನೀವು ಕೂಡ ನೋಡಿದ್ದೀರ. ಒಂದು ಬ್ಯಾಟಿಂಗ್ ಆರ್ಡ್ರಲ್ಲಿ ಒಂದು ತುಂಬಾ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು. ಬಾಲಿಂಗಲ್ಲೂ ಕೂಡ ಅಷ್ಟೇ ಜಸ್ಪ್ರೀತ್ ಬುಮ್ರಾ ಅವರು ಬಂದಿದ್ದಾರೆ. ಅಂದರೆ ಒಂದು ನಮ್ಮ ಟೀಮ್ ಇಂಡಿಯಾಗೆ ಒಂದು ಅದರ ಕೆಳನೇ ಬೇರೆ ಅಂತಲೇ ಹೇಳ್ಬೋದು. ಯಾಕಂದರೆ ನೆಕ್ಸ್ಟ್ ಕುಲ್ದೀಪ್ ಯಾದವ್ ಸ್ಪಿನ್ನರು, ಇವರು ಕೂಡ ಒಂದು ಚೆನ್ನಾಗಿ ಸ್ಪಿನ್ ಮಾಡ್ತಾರೆ ಬಾಲ್. ಹೀಗಾಗಿ ಇವ್ರನ್ನೂ ಕೂಡ ಒಂದು ಪ್ಲೇಯಿಂಗ್ ಎಲೆವನ್ನಲ್ಲಿ ಹಾಕ್ಕೊಂಡಿದ್ದಾರೆ. ಇವರು ಕೂಡ ಒಂದು ವಿಕೆಟ್ ಟೇಕರ್, ಬೆಂಕಿ ವಿಕೆಟ್ ಟೇಕರ್ ಅಂತ ಹೇಳ್ಬೋದು. ಇವರು ಕೂಡ ಯಾವ ಥರ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಕಾಯ್ದು ನೋಡಬೇಕು. ಏನೇ ಅಂದರೂ ಕೂಡ ಒಂದು ಮೇಲೆ ನೋಡೋದಾದರೆ, ನಮ್ಮ ಆನ್ ಪೇಪರ್ ನೋಡೋದಾದರೆ ನಮ್ಮ ಭಾರತ ತಂಡ ಒಂದು ತುಂಬಾ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು. ಈಸಿಯಾಗಿ ಮ್ಯಾಚ್ ಬಿಟ್ಟು ಕೊಡೋಲ್ಲ ಅಂತಲೇ ಹೇಳ್ಬೋದು. ಒಂದು ಸಖತ್ ಫೈಟ್ ಕೊಡುವಂಥ ಪ್ಲೇಯರ್ಗಳಿದ್ದಾರೆ ಅಂತಲೇ ಹೇಳ್ಬೋದು. ಇಂಗ್ಲೆಂಡ್ ತಂಡದಲ್ಲೂ ಕೂಡ ಅಷ್ಟೇ, ಅವರು ಕೂಡ ಒಂದು ಟೀಮ್ ವೀಕ್ ಅಂತ ಹೇಳಲಿಕ್ಕೆ ಬರಲ್ಲ. ಯಾಕಂದರೆ ಅವರು ಕೂಡ ಸರಣಿಯಲ್ಲಿ ಒಂದು 4-4 ಗೆದ್ದಿದ್ದಾರೆ ನಮ್ಮ ವಿರುದ್ಧ. ಅವ್ರಿಗೂ ಕೂಡ ಒಂದು ಕಾನ್ಫಿಡೆನ್ಸ್ ಜಾಸ್ತಿ ಆಗಿರುತ್ತೆ ಅಂತಲೇ ಹೇಳ್ಬೋದು ನಮ್ಮ ಭಾರತ ತಂಡದ ವಿರುದ್ಧ ಆಡೋಕ್ಕೆ. ಹೀಗಾಗಿ ನೋಡೋಣ ನಾಳೆ ಮ್ಯಾಚಲ್ಲಿ ಯಾವ ತಂಡ ಗೆಲ್ಲುತ್ತೆ ಅಂತ ಹೇಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಸ್ಪೋರ್ಟ್ಸ್ ಅಪ್ಡೇಟ್ಸ್ಗಳು ನಮ್ಮ ಚಾನಲಲ್ಲಿ ದಿನೇ ಬರ್ತಾ ಇರ್ತವೆ.